Good morning. Welcome back. I am your physics professor Dr. Nagaraj. So I am right now discussing model question paper numerical problems part. So already ನಾನು thermal properties of matter ಬಗ್ಗೆ ಸಾಕಷ್ಟು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ನೀವೆಲ್ಲ ಅದನ್ನು ನೋಡ್ತಾ ಇದ್ದೀರಾ. ಒಳ್ಳೊಳ್ಳೆ ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಐ ಆಮ್ ಶ್ಯೂರ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಈಸ್ ಹೆಲ್ಪಿಂಗ್ ಯು. ಸೊ ಬನ್ನಿ ಇವಾಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರೊಟೇಷನಲ್ ಮೋಷನಲ್ಲಿ ನಿಮಗೆ ಏನೇನು ಥರದ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಸೆಂಟರ್ ಆಫ್ ಮಾಸ್ ಕಂಡುಹಿಡಿಯೋದು, ಸೆಂಟರ್ ಆಫ್ ಗ್ರಾವಿಟಿ ಕಂಡುಹಿಡಿಯೋದು, ಆಮೇಲೆ ಮೇಯ್ನ್ಲಿ ರೊಟೇಷನಲ್ ಮೋಷನ್, ಆ್ಯಂಗ್ಯುಲರ್ ವೆಲಾಸಿಟಿ, ಆ್ಯಂಗ್ಯುಲರ್ ಮೊಮೆಂಟಮ್, ಆ್ಯಂಗ್ಯುಲರ್ ಆಕ್ಸಲರೇಷನ್, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಮೊಮೆಂಟ್ ಆಫ್ ಇನರ್ಷಿಯಾ, ಆಮೇಲೆ ಟಾರ್ಕ್ ಮತ್ತು ಮೊಮೆಂಟ್ ಆಫ್ ಇನರ್ಷಿಯಾ ಕನೆಕ್ಷನ್ನು, ಆಮೇಲೆ ನಂಬರ್ ಆಫ್ ರೊಟೇಷನ್ಸ್ ಎಕ್ಸಿಕ್ಯೂಟೆಡ್, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಸಾಕಷ್ಟು ಎಲ್ಲ ಥರದ ಕ್ಯಾಟಗರಿದು ಪ್ರಾಬ್ಲಮ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ. ಅ ಬಾಡಿ ಆಫ್ ಮಾಸ್ 0.2 kg ಎಕ್ಸಿಕ್ಯೂಟ್ ಸರ್ಕ್ಯುಲರ್ ಮೋಷನ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 1 ಮೀಟರ್. ಸೊ ಇಲ್ಲಿ ಮಾಸನ್ನು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತನ್ನು ಕೊಟ್ಟಿದ್ದಾರೆ. ವಿತ್ ಆಂಗ್ಯುಲರ್ ಸ್ಪೀಡ್ ಆಫ್ 60 RPM ರೊಟೇಷನ್ ಪರ್ ಮಿನಿಟ್ ಅಂತ. ಸೊ ಕ್ಯಾಲ್ಕುಲೇಟ್ angular speed in radian per second, linear speed, moment of inertia about the axis of rotation. ಸೊ 3 ಕ್ಯಾಲ್ಕುಲೇಷನ್ಸ್ ಅನ್ನು ಹೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ಏನು ಮಾಡಬೇಕು, ಕೊಟ್ಟಿರೋ ಡೇಟಾನ ಬರ್ಕೊಳ್ಳೋಣ. ಫಸ್ಟಿಗೆ ವಿ ವಿಲ್ ರೈಟ್ ದ ಡೇಟಾ ಫಸ್ಟ್. ಏನೇನು ಕೊಟ್ಟಿದ್ದಾರೆ? ಎಸ್, ಮಾಸ್ ಕೊಟ್ಟಿದ್ದಾರೆ. ಮಾಸ್ ಈ 0.2 kg ಇದೆ. ಸೊ ಎಮ್ ಇಸ್ ಈಕ್ವಲ್ ಟು 0.2 kg. ಆಮೇಲೆ ರೇಡಿಯಸ್ ಕೊಟ್ಟಿದ್ದಾರೆ, ಸ್ಮಾಲ್ ಆರ್. ಒಂದ್ಸತಿ ಸ್ಮಾಲ್ ಆರ್ ಯೂಸ್ ಮಾಡ್ತೀನಿ, ಒಂದ್ಸತಿ ಕ್ಯಾಪಿಟಲ್ ಆರ್ ಯೂಸ್ ಮಾಡ್ತೀನಿ, ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ. ಆಮೇಲೆ ಆಂಗ್ಯುಲರ್ ಸ್ಪೀಡ್ ಈಸ್ ಒಮೆಗಾ, ಇಟ್ ಈಸ್ 60 RPM ರೊಟೇಷನ್ ಪರ್ ಮಿನಿಟ್. ಸೊ ನಾವು ಆಂಗ್ಯುಲರ್ ಸ್ಪೀಡನ್ನೇ ಕಂಡುಹಿಡಿಬೇಕು ಇನ್ ರೇಡಿಯನ್ ಪರ್ ಸೆಕೆಂಡಲ್ಲಿ. ಆಮೇಲೆ ಲೀನಿಯರ್ ಸ್ಪೀಡನ್ನು ಕಂಡುಹಿಡಿಬೇಕು. ಆಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾ ಐ ಕಂಡುಹಿಡಿಬೇಕು. ನೋಡಿ, ಮೊದಲನೇದಾಗಿ ಒಮೆಗಾ RPM ಅಲ್ಲಿದೆ. ಎಷ್ಟು? 60. ಆರ್ ಅಂದರೆ ರೊಟೇಷನ್. ಒಂದು ರೊಟೇಷನ್ಗೆ 2π ಆಗುತ್ತೆ. 2π ರೇಡಿಯನ್. ಒಂದು ರೊಟೇಷನ್ ಅಂದರೆ ಒಂದು ಸರ್ಕಲ್ ಅಲ್ವಾ, ಒಂದು ಸರ್ಕಲ್ಗೆ 2π ಆಗುತ್ತೆ. ಆವಾಗ ರೊಟೇಷನ್ ಹೋಗಿ ರೇಡಿಯನ್ ಆಗುತ್ತೆ. ಪರ್ ಮಿನಿಟ್ ಇದೆ. ಪರ್ ಅಂದರೆ ಡಿವೈಡೆಡ್ ಬೈ, ಮಿನಿಟ್ ಅಂದರೆ 60 ಸೆಕೆಂಡ್ಸ್ ಹಾಕೋಬೇಕು. ಕೆಲವೊಮ್ಮೆ RPS ಅಂತ ಕೊಟ್ಟಿರ್ತಾರೆ, ಅವಾಗ ನಾವೇನು ಮತ್ತೆ ಡಿವೈಡೆಡ್ ಬೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆಯಿತಾ? ಸೊ ಇವಾಗ ಸಿಂಪ್ಲಿಫೈ ಮಾಡಿ, 60 ಕ್ಯಾನ್ಸಲ್ ಆಯಿತು. 2π ರೇಡಿಯನ್ ಪರ್ ಸೆಕೆಂಡ್ ಇಷ್ಟು ಬರೆದ್ರು ಆಯಿತು. ಅಥವಾ ಪೈಗೆ ನೀವು 3.14 ಹಾಕ್ಕೊಂಡು ಸಾಲ್ವ್ ಮಾಡಿ 6.28 ರೇಡಿಯನ್ ಪರ್ ಸೆಕೆಂಡ್ ಬರೆದ್ರು ಆಯಿತು. ಕೆಲವೊಮ್ಮೆ ಪೈನಲ್ಲೇ ಬರೀ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈವನ್ ಇಫ್ ಯು ಡೋಂಟ್ ಸಬ್ಸ್ಟಿಟ್ಯೂಟ್ 3.14 ಆಲ್ಸೋ ಇಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಸೊ ಅಲ್ಲಿಗೆ ಒಮೆಗಾ ಆಯಿತು. ನೆಕ್ಸ್ಟ್ ಎರಡನೇ ಕ್ವಾಂಟಿಟಿಗೆ ಬರೋಣ, ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ. ಈ ಲೀನಿಯರ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ವಿ, ದಟ್ ಈಸ್ ಈಕ್ವಲ್ ಟು ಆರ್ ಇಂಟು ಒಮೆಗಾ. ಆರ್ ಈಸ್ ರೇಡಿಯಸ್, ಒಮೆಗಾ ಈಸ್ ಆಂಗ್ಯುಲರ್ ವೆಲಾಸಿಟಿ. ಸೊ ಅಲ್ಲಿಗೆ ರೇಡಿಯಸ್ ಕೊಟ್ಟಿದ್ದಾರೆ 1 ಅಂತ, ದಟ್ ಈಸ್ ಈಕ್ವಲ್ ಟು 1 ಮೀಟರ್ ಇಂಟು 6.28 ಬಂತು. ಸೊ ದಟ್ ಈಸ್ ಈಕ್ವಲ್ ಟು 6.28. ನೌ ಇಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ಆಂಗ್ಯುಲರ್ ವೆಲಾಸಿಟಿ ಬಂದು ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ, ಲೀನಿಯರ್ ವೆಲಾಸಿಟಿ ಬಂದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರಾಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ ನಥಿಂಗ್ ಬಟ್ ವಾಟ್? ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ನಿಮಗೆಲ್ಲ ಗೊತ್ತಿರೋಂಗೆ ಐ ಈಸ್ ಈಕ್ವಲ್ ಟು mr² ಅಂತ. ಆ್ಯಕ್ಚುಲಿ ಮೊಮೆಂಟ್ ಆಫ್ ಇನರ್ಷಿಯಾಗೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಇದು, ಆದರೆ ಒಂದೊಂದು ಆಕ್ಸಿಸ್ಗೆ ಒಂದೊಂದು ಥರದ ಇಕ್ವೇಷನ್ಸ್ ಬರ್ತಾ ಹೋಗುತ್ತೆ. ಈಗ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಅಂತ, ಪ್ಯಾರಲಲ್ ಟು ದ ಪ್ಲೇನ್ ಅಂತ, ಆಮೇಲೆ ಅಲಾಂಗ್ ದ ಲೆಂತ್ ಅಂತ, ಸಿಲಿಂಡರ್ಗೆ, ಡಿಸ್ಕಿಗೆ, ಮುಂದೆ ಬರ್ತಾ ನಾನು ಒಂದು ಚಾರ್ಟೇ ಕೊಡ್ತೀನಿ. ಆ ಚಾರ್ಟಲ್ಲಿ ಒಂದೊಂದು ಪೊಸಿಷನ್ಗೆ ಒಂದೊಂದು ಮೊಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ, ಅದನ್ನು ಮೆನ್ಷನ್ ಮಾಡಿದ್ದೀನಿ. ಅದನ್ನೊಂದು 2 ಸತಿ ಬರೆದು ರಿಹರ್ಸಲ್ ಮಾಡ್ಕೊಳ್ಳಿ. ಸೊ ಇವಾಗ ಜನರಲ್ ಈಕ್ವೇಷನ್ ಆಗಿರೋದ್ರಿಂದ ಐ ಈಸ್ ಈಕ್ವಲ್ ಟು mr², ಎಮ್ ಈಸ್ 0.2, ಆರ್ ಈಸ್ ನಥಿಂಗ್ ಬಟ್ 1 ಸ್ಕ್ವೇರ್. ಸೊ ಫೈನಲ್ ಇಟ್ ಈಸ್ 0.2 kg ಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಅಲ್ಲಿಗೆ 3 ಪ್ಯಾರಾಮೀಟರ್ಸ್ ಕೇಳಿದ್ರು, 3 ಸಾಲ್ವ್ ಮಾಡಿದ್ದೀವಿ. ಸೊ ಅಲ್ಲಿ ಡೇಟಾ ಓಕೆ ಆಯಿತಪ್ಪ. ಈಗ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮಿಗೆ ಬರೋಣ. ಲೀನಿಯರ್ ಸ್ಪೀಡ್ ಆಫ್ ರೊಟೇಟಿಂಗ್ ಬಾಡಿ ಇನ್ಕ್ರೀಸಸ್ ಫ್ರಮ್ 60 RPM ಟು 60 RPM ಅನ್ನೋದು ಇನಿಷಿಯಲ್ ಆಗುತ್ತೆ, 120 RPM ಫೈನಲ್ ಆಗುತ್ತೆ ಇನ್ 5 ಸೆಕೆಂಡ್. ಫೈಂಡ್ ದಿ ಆಂಗ್ಯುಲರ್ ಆಕ್ಸಲರೇಷನ್. ನೋಡಿ ವಿದ್ಯಾರ್ಥಿಗಳೇ, ಇನಿಷಿಯಲ್ ವೆಲಾಸಿಟಿನ ನಾವು ಯು ಅಂತ, ಫೈನಲ್ ವೆಲಾಸಿಟಿನ ವಿ ಅಂತ ಬರ್ಕೋತೀವಿ. ಆದರೆ ಇಲ್ಲಿ ಒಮೆಗಾ 1, ಒಮೆಗಾ 2ನೇ ಬರ್ಕೋಬೇಕು. ಒಮೆಗಾ 1 ಈಸ್ ಈಕ್ವಲ್ ಟು 60 RPM. ಇಲ್ಲೇ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. 60 ಇಂಟು ಆರ್ ಅಂದರೆ ರೊಟೇಷನ್ 2π, ಪರ್ ಮಿನಿಟ್ ಅಂದರೆ 60, ದಟ್ ಈಸ್ ಈಕ್ವಲ್ ಟು 60 ಕ್ಯಾನ್ಸಲ್ ಆಗಿ
4 ಪೈ ರೇಡಿಯನ್ ಪರ್ ಸೆಕೆಂಡ್ ಆಯಿತು. ಇದು ಒಮೆಗಾ 1 ಆಯಿತು. ಇದೇ ಥರ ಒಮೆಗಾ 2ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದಟ್ ಈಸ್ 120 RPM ಅಂತ ಹೇಳಿದ್ದಾರೆ. ಸೊ 120 ಇಂಟು 2 ಪೈ ಡಿವೈಡೆಡ್ ಬೈ 60. 60 1s 60 2s ದಟ್ ಈಸ್ ಈಕ್ವಲ್ ಟು 2 ಇಂಟು ಸರ್ ಇದು 4 ಪೈ ಆಗಲ್ಲ ಸರ್, ಇದು 4 ಪೈ ಅಲ್ಲ, ಐ ಮೇಡ್ ಎ ಮಿಸ್ಟೇಕ್. ಇದು 2 ಪೈನೇ. ಮೊದಲನೇದು 2 ಪೈ ರೇಡಿಯನ್ ಪರ್ ಸೆಕೆಂಡ್, ಆದರೆ ಎರಡನೇದು 2 ಇಂಟು 2 ಪೈ ದಟ್ ಈಸ್ ಈಕ್ವಲ್ ಟು 4 ಪೈ ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ. ಸಾರಿ, ಒಂದು ಸ್ಮಾಲ್ ಮಿಸ್ಟೇಕ್ ಆಯ್ತು ಅಲ್ಲಿ. ಓಕೆ, ಒಮೆಗಾ 1 ಆಯಿತು, ಒಮೆಗಾ 2 ಆಯಿತು. ಆಲ್ಫಾಗೆ ಬರೋಣ. ಆಂಗ್ಯುಲರ್ ಆಕ್ಸಲರೇಷನ್ ಈಕ್ವೇಷನ್ ಬಂದುಬಿಟ್ಟು ಚೇಂಜ್ ಇನ್ ದ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಆಕ್ಸಿಲರೇಷನ್ ಅಂದರೆ ಅಷ್ಟು, ಇಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ವೆಲಾಸಿಟಿ ಬೈ ಟೈಮ್ ಟೇಕನ್. ಲೀನಿಯರ್ ಆಕ್ಸಿಲರೇಷನ್ ಅಂದರೆ ಲೀನಿಯರ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಆಂಗ್ಯುಲರ್ ಆಕ್ಸಿಲರೇಷನ್ ಅಂದರೆ ಆಂಗ್ಯುಲರ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಸೊ ಅಲ್ಲಿಗೆ ಆಲ್ಫಾ ಈಸ್ ಈಕ್ವಲ್ ಟು ಒಮೆಗಾ 2 ಮೈನಸ್ ಒಮೆಗಾ 1 ಡಿವೈಡೆಡ್ ಬೈ ಟಿ, ದಟ್ ಈಸ್ 4 ಪೈ ಮೈನಸ್ 2 ಪೈ divided by time taken is 5, that is 4 minus 2 is 2 pi divided by 5, that is equal to 0.4 pi radian per second square. ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಯಾಕೆ ಅಂತಂದರೆ ಆಕ್ಸಿಲರೇಷನ್ ಅದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಥರ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಗೊತ್ತಾಯ್ತಲ್ವಾ? ಸೊ ನಾನು ಇಲ್ಲಿ ಸಾಲ್ವ್ ಮಾಡಿದೆ, ಬರೆದುಬಿಟ್ಟು ಇದನ್ನೇ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಸ್ಟೆಪ್ಸನ್ನು ಡೀಟೇಲಾಗಿ ತೋರಿಸಿದ್ದೀನಿ. ನೋಡಿ, ಈ ಸ್ಟೆಪ್ಸನ್ನು ತೋರಿಸಿದ್ದೀನಿ. ಬೇಕಾದ್ರೆ ನೀವು ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಈ ಸ್ಟೆಪ್ಸನ್ನು ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಆಯ್ತಲ್ವಾ? ಸೊ ನಾನು ಏನು ಪ್ರೀವಿಯಸ್ ಮಾಡಿನೋ ಆ ಸ್ಟೆಪ್ಸನ್ನು ಇಲ್ಲಿ ತೋರಿಸಿದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಬೇಕಾದ್ರೆ ಇದನ್ನು ಪಾಸ್ ಮಾಡಿ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ನಾನೀಗ ಮುಂದಕ್ಕೆ ಹೋಗ್ತೀನಿ. ವೆಲ್, ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ನಲ್ಲಿ ನೋಡಿ, ಎ 0.2 ಮೀಟರ್ ಗ್ರೈಂಡಿಂಗ್ ವೀಲ್ rotates at 2000 RPM. 2000 RPM ಅಂತಂದರೆ 2000 rotation per minute ಅಂತ. Calculate its angular speed in radian per second. ಗೊತ್ತಾಯ್ತಾ? Calculate the linear speed of the speck of dust on the edge of the wheel. On the edge of the wheel. ಇಲ್ಲಿ ಏನಾಗುತ್ತೆ, ಅದೇ ಒಂಥರ ಹಿಂದಿನ ಪ್ರಾಬ್ಲಮ್ ಥರನೇ ಇಲ್ಲೂ ಕೂಡ ಆಂಗ್ಯುಲರ್ ವೆಲಾಸಿಟಿ ಇದೆ, ಲೀನಿಯರ್ ವೆಲಾಸಿಟಿ ಇದೆ. ಈಗ ಒಂದು ಡಿಸ್ಕ್ ಇದೆ, ಈ ಥರ ಒಂದು ಡಿಸ್ಕ್ ಇದೆ. ಇದು ಈ ಎಡ್ಜಲ್ಲಿ ಒಂದು ಡಸ್ಟ್ ಪಾರ್ಟಿಕಲ್ ಇದೆ. ಇದು ಹಿಂಗೆ ತಿರುಗ್ತಾ ಇತ್ತು, ಹೀಗೆ ತಿರುಗ್ತಾ ಇದ್ದಾಗ ಸಡನ್ನಾಗಿ ನಿಂತುಬಿಟ್ರೆ ಈ ಡಸ್ಟ್ ಪಾರ್ಟಿಕಲ್ ಈ ಥರ ಹೊರಗಡೆ ಹೋಗುತ್ತೆ. ದಟ್ ಈಸ್ ಲೀನಿಯರ್ ವೆಲಾಸಿಟಿ. ಈಗ ನನಗೆ 0.2 ಮೀಟರ್ ಗ್ರೈಂಡಿಂಗ್ ವೀಲ್ ಅನ್ನೋದು ಸ್ವಲ್ಪ ಕ್ಲಾರಿಟಿ ಇಲ್ಲ. 0.2 ಮೀಟರ್ ಅನ್ನೋದು ಅದೇನು ರೇಡಿಯಸ್ಸ ಡಯಾಮೀಟರ ಕರೆಕ್ಟಾಗಿ ಹೇಳಿಲ್ಲ. ನಾನು ಸದ್ಯಕ್ಕೆ ಅದನ್ನು ಡಯಾಮೀಟರ್ ಅಂತ ತಗೊಂಡು ರೇಡಿಯಸ್ಸನ್ನು ಬರ್ಕೋತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ಕ್ಲಾರಿಟಿ ಕೊಡಬೇಕು. 0.2 ಮೀಟರ್ ರೇಡಿಯಸ್ ಅಂತ ಹೇಳಿಬಿಟ್ಟಿದ್ರೆ r=0.22ನೇ ತಗೋತಾ ಇದ್ದೆ. ಸೊ ಆದರೆ ಇಲ್ಲಿ ಅದನ್ನು 0.2 ಅಂತ ಏನು ಕ್ಲಿಯರಾಗಿ ಹೇಳದೇ ಇರೋದ್ರಿಂದ ಐ ಟೇಕ್ ಇಟ್ ಆಸ್ ಎ ಡಯಾಮೀಟರ್. ಸೊ ರೇಡಿಯಸ್ ಈಸ್ 0.1. ಸೊ ರೇಡಿಯಸ್ಸನ್ನು 0.1 ತಗೋತೀನಿ, 0.1 ಮೀಟರ್ ತಗೋತೀನಿ. ಒಮೆಗಾ ಈಸ್ ಈಕ್ವಲ್ ಟು 2000 rotations per minute ತಗೋತೀನಿ. ವಿ ಹ್ಯಾವ್ ಟು ಫೈಂಡ್ ಔಟ್ ಒಮೆಗಾ ಇನ್ ರೇಡಿಯನ್ ಪರ್ ಸೆಕೆಂಡ್ ಲೈಕ್ ಪ್ರೀವಿಯಸ್ ಪ್ರಾಬ್ಲಮ್ ಆ್ಯಂಡ್ ಲೀನಿಯರ್ ವೆಲಾಸಿಟಿ ಆಲ್ಸೋ. ವೆಲ್, ಇಟ್ ಗೋಸ್ ಲೈಕ್ ದಿಸ್. ಫಸ್ಟ್ ಒಮೆಗಾ ದಟ್ ಈಸ್ ಈಕ್ವಲ್ ಟು 2000 rotations. rotations ಅಂದರೆ ಆಲ್ರೆಡಿ ಗೊತ್ತಿದೆ 2 ಪೈ ಅಂತ, ಡಿವೈಡೆಡ್ ಬೈ ಪರ್ ಮಿನಿಟ್ ಅಂತ ಇದೆ. RPS ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಡಿವೈಡೆಡ್ ಬೈ ಮಾಡೋಂಗಿಲ್ಲ. RPM ಅಂತ ಮಾಡಿದರೆ ಮಾತ್ರ ಡಿವೈಡೆಡ್ ಬೈ ಮಾಡಬೇಕು. 0 ಕ್ಯಾನ್ಸಲ್ ಆಯಿತು. ಸೊ 200 2 ಪೈ ಬೈ 6 ಸಾಲ್ವ್ ಮಾಡೋಣ. 200 ಇಂಟು 2 ಇಂಟು 3.14 ಡಿವೈಡೆಡ್ ಬೈ 6 ಮಾಡಿದರೆ ಇಟ್ ಕಮ್ಸ್ ಔಟ್ ಟು ಬಿ 209.33 ರೇಡಿಯನ್ ಪರ್ ಸೆಕೆಂಡ್ ಆಯಿತು. ಸೊ ಅಲ್ಲಿಗೆ ಫಸ್ಟ್ ಕ್ವಾಂಟಿಟಿ ಕಂಡುಹಿಡ್ಕೊಂಡ್ವಿ. ಈಗ ಎರಡನೇ ಕ್ಯಾಲ್ಕುಲೇಷನ್ ಮಾಡೋಣ. ವೆಲಾಸಿಟಿ ಈಸ್ ಈಕ್ವಲ್ ಟು ಆರ್ ಒಮೆಗಾ. ನಾನು ಆಗಲೇ 0.1 ಅಂತ ತೊಗೊಂಡೆ, ಇಂಟು 209.33, ದಟ್ ಈಸ್ 209.33 ಇಂಟು 0.1 ಅಂದರೆ ಇದು ಇಂಟು 0.1, ಸರಿ, 1 ಸೆಕೆಂಡ್ ಐ ರೈಟ್, ದಟ್ ಈಸ್ ಈಕ್ವಲ್ ಟು 20.933. ನೀವು ಕ್ಯಾಲ್ಕುಲೇಟರ್ ಪಕ್ಕದಲ್ಲಿ ಇಟ್ಕೊಳ್ಳಿ, ಕ್ಯಾಲ್ಕುಲೇಷನ್ ಚೆಕ್ ಮಾಡಿ. ಈಗ ನಾನೇನಾದ್ರು ಒಂಚೂರು ಮಿಸ್ಟೇಕ್ ಮಾಡಿದರೆ ಸ್ಟಾಪ್ ಮಾಡಿಬಿಟ್ಟು ನೀವು ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅಲ್ಲೇ ಇಮಿಡಿಯೇಟಾಗಿ ರಿಹರ್ಸಲ್ ಮಾಡ್ದಂಗೆ ಆಗುತ್ತೆ, ಪ್ರಾಬ್ಲಮನ್ನು ಅಲ್ಲೇ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಆಯ್ತಲ್ವಾ? ಸೊ ಈ ಪ್ರಾಬ್ಲಮ್ಗೆ 2 ಕ್ಯಾಲ್ಕುಲೇಷನ್ಸ್ ಇತ್ತು, 2 ಮಾಡಿದ್ದೀವಿ. ಒಂದು ಆಂಗ್ಯುಲರ್ ವೆಲಾಸಿಟಿಯನ್ನು ರೇಡಿಯನ್ ಪರ್ ಸೆಕೆಂಡ್, ದಟ್ ಈಸ್ 209. ಇನ್ನೊಂದು ಲೀನಿಯರ್ ವೆಲಾಸಿಟಿ, ದಟ್ ಈಸ್ 20.93. ಓಕೆ, ಇಲ್ಲಿ ಬರ್ತಿದ್ದೀನಿ ನೋಡಿ, ಆನ್ಸರ್ ಬಂದಿದೆ. ಆನ್ಸರ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕಾರ್ನರಲ್ಲಿ, ಎಲ್ಲೋ ಬಾಕ್ಸಲ್ಲಿ ಹಾಕಿದೆ ನೋಡಿ. ವೆಲ್, ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ.
ಈ ಪ್ರಾಬ್ಲಮ್ಗೆ ಹಿಂದಿನ ಪ್ರಾಬ್ಲಮ್ಗೆ ನಾನೇನು ಡೀಟೇಲ್ ಸ್ಟೆಪ್ ತೋರಿಸಲಿಲ್ಲ, ಈ ಪ್ರಾಬ್ಲಮ್ಗೆ ಡೀಟೇಲ್ ಸ್ಟೆಪ್ಸನ್ನು ಇಲ್ಲೇ ಮಾಡಿದ್ರಿಂದ ತೋರಿಸಲಿಲ್ಲ. ಈಗ ಇಲ್ಲಿ ಬರೋಣ. ಫೋನೋಗ್ರಾಫ್ ಟರ್ನ್ ಟೇಬಲ್ ರೀಚಸ್ ಇಟ್ಸ್ ರೇಟೆಡ್ ಸ್ಪೀಡ್ ಆಫ್ 33 RPM. ಅಂದರೆ ಅದು ಸ್ಟಾರ್ಟಿಂಗಲ್ಲಿ 0 ರೆಸ್ಟಲ್ಲಿತ್ತು. ಫೋನೋಗ್ರಾಫ್ ಟೇಬಲ್ ಅಂದರೆ ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಈ ಗ್ರಾಮೋಫೋನ್ ರೆಕಾರ್ಡ್ ಅಂತ ಇರೋದು. ಈಗೇನು ನೀವು CD ಅಂತಿರಲ್ಲ, ಆ ಥರ ಒಂದು ಪ್ಲೇಟ್ ಥರ ಇರೋದು. ಅದರಲ್ಲಿ ಸಾಂಗ್ಸನ್ನು ಸ್ಟೋರ್ ಮಾಡಿರೋರು ಹಳೆಯ ಕಾಲದಲ್ಲಿ, ಮದುವೆಗಳಲ್ಲಿ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ಪ್ರೋಗ್ರಾಮ್ಗಳಲ್ಲಿ, ಗಣೇಶನ ಹಬ್ಬ ಅದೆಲ್ಲ ಆದಾಗ ಆ ಗ್ರಾಮೋಫೋನ್ ಅಂತ ಹಾಕೋರು. ಆ ಪ್ಲೇಟನ್ನು ಇಟ್ಬಿಟ್ಟು ಅದು ತಿರುಗೋದು, ಅದ್ರ ಮೇಲೆ ಒಂದು ಕಡ್ಡಿ ಅಂತ ಬರೋದು, ಒಂದು ಸೆನ್ಸರ್ ಥರ ಬರೋದು, ಅದನ್ನಿಟ್ಟಾಗ ಹಾಡು ಹೇಳೋ ಥರ ಆಯಿತಾ. ಇದು ಹಳೆಯ ಟೆಕ್ನಿಕ್, ಇವಾಗ ಇಲ್ಲ ಬಿಡಿಯೋದು. ಇದನ್ನೇ ಇವಾಗ ಹೊಸ ಟೆಕ್ನಿಕ್ ಆಗಿ CD ಥರ ಮಾಡಿದ್ದಾರೆ. CD-ನಲ್ಲಿ ಡೇಟಾನ ಸ್ಟೋರ್ ಮಾಡ್ತಾರೆ. CD ಕೂಡ ರೊಟೇಟ್ ಆಗುತ್ತೆ, ಅಲ್ಲಿ ಲೇಸರ್ ಲೈಟ್ ಅದ್ರ ಮೇಲೆ ಬಿದ್ದು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಆಡಿಯೋ ಆಗಿ ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಇಟ್ ಈಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಆ ಫೋನೋಗ್ರಾಫ್ ಟೇಬಲ್ ತಿರುಗಬೇಕು. ತಿರುಗೋದಕ್ಕೆ ಒಂದು ಆ್ಯಕ್ಚುಯಲ್ ಒಂದು ಸ್ಪೀಡನ್ನು ಫಿಕ್ಸ್ ಮಾಡಿರ್ತಾರೆ. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಶುರುವಾಗುತ್ತೆ, ಆಮೇಲೆ ಒಂದು ಪರ್ಟಿಕ್ಯುಲರ್ ಸ್ಪೀಡಿಗೆ ಬಂದು ಕಾನ್ಸ್ಟೆಂಟಾಗಿ ಅದೇ ಸ್ಪೀಡಲ್ಲಿ ತಿರುಗುತ್ತೆ. ಸೊ ಇಲ್ಲಿ ಕೂಡ ಅದೇ ಆಗ್ತಾ ಇರೋದು. ಸ್ಟಾರ್ಟಿಂಗಲ್ಲಿ 0 ಇತ್ತು, ಆಮೇಲೆ ಅದು 33 RPMಗೆ ಬಂತು. ಅಷ್ಟೊತ್ತಿಗೆ ಎಷ್ಟು ರೊಟೇಷನ್ಸ್ ಆಗಿತ್ತು, ನಂಬರ್ ಆಫ್ ರೊಟೇಷನ್ಸ್ ಎಷ್ಟಾಗಿತ್ತು? 2.5 ನಂಬರ್ ಆಫ್ ರೊಟೇಷನ್ಸ್ ಆಗಿತ್ತು, 2.5 ರೆವಲ್ಯೂಷನ್ಸ್ ಆಗಿತ್ತು. ಹಾಗಾದರೆ ಅದರ ಆಕ್ಸಿಲರೇಷನ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದು ಸ್ವಲ್ಪ ಪ್ರಾಬ್ಲಮ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾವು ಈಕ್ವೇಷನ್ಸ್ ಆಫ್ ಮೋಷನ್ಸನ್ನೇ ಉಪಯೋಗಿಸಬೇಕು. ಮೊಟ್ಟ ಮೊದಲನೇದಾಗಿ ಒಮೆಗಾ 2ನ ನಾವು ರೇಡಿಯನ್ನಲ್ಲಿ ಬರ್ಕೊಳ್ಳೋಣ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, RPM ಅಂತ ಕೊಟ್ಟರೆ ರೇಡಿಯನ್ನಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ಎಸ್ ಹೇಳಿ ನೋಡೋಣ ಹೆಂಗೆ ಮಾಡೋದು. ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ನಥಿಂಗ್ ಬಟ್ 2π / 60. ಇದನ್ನು ಸಾಲ್ವ್ ಮಾಡ್ಕೊಂಬಿಡಿ, ಈಗಲೇ ಮಾಡ್ಕೊಂಬಿಡಿ. 33 × 2 × 3.14 / 60 ಮಾಡಿದೆ, ನನಗೆ 3.454 ಬಂತು. 3.454 ರೇಡಿಯನ್ ಪರ್ ಸೆಕೆಂಡ್. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡಿ, ಯೂಸ್ ಓನ್ಲಿ ಕಮರ್ಷಿಯಲ್ ಕ್ಯಾಲ್ಕುಲೇಟರ್. ಆಮೇಲೆ ನಂಬರ್ ಆಫ್ ರೊಟೇಷನ್ಸ್ ನೋಡಿ, ಒಂದು ರೊಟೇಷನ್ಗೆ 2π ರೇಡಿಯನ್, ಅಂದರೆ ಒಂದು ಸುತ್ತು ಹಾಕಿದಂಗೆ, ಈ ಥರ ಒಂದು ಸುತ್ತು ಹಾಕಿದರೆ ಎಷ್ಟು ಆ್ಯಂಗಲ್ ಕವರ್ ಮಾಡುತ್ತೆ ಹೇಳಿ ನೋಡೋಣ. ಒಂದು ಸುತ್ತಿಗೆ 360 ಡಿಗ್ರಿ ಕವರ್ ಮಾಡುತ್ತೆ. 360 ಡಿಗ್ರಿ ಅಂದರೆ ಆ್ಯಂಗಲ್ ಪೈಯಲ್ಲಿ ಬರೆಯೋದಾದರೆ 2π ಡಿಗ್ರಿ, 360 ಡಿಗ್ರಿ. ರೇಡಿಯನ್ ಆದರೆ 2π. ಹಾಗಾದರೆ ಒಂದು ರೊಟೇಷನ್ಗೆ 2π ಆದರೆ 2.5 ರೊಟೇಷನ್ಸ್ಗೆ ಎಷ್ಟಪ್ಪ? ವೆಸ್, ಇಟ್ ಈಸ್ 2.5 × 2π. ಇದನ್ನೇ ನಾನು ಥೀಟಾ ಅಂತ ಕರೆಯೋದು. ಸೊ ಥೀಟಾ ಎಷ್ಟು ಬರುತ್ತೆ ಲೆಕ್ಕ ಮಾಡಿ. ಸೊ 2.5 × 2 × 3.14. It is nothing but 15.7 ರೇಡಿಯನ್. 15.7 ರೇಡಿಯನ್. ಸೊ ಥೀಟಾ ಗೊತ್ತಾಯಿತು ನಮಗೆ. ಆಮೇಲೆ ವೆಲಾಸಿಟಿ ಗೊತ್ತಾಯಿತು, ಇನಿಷಿಯಲ್ ವೆಲಾಸಿಟಿನೂ ಗೊತ್ತಾಗಿದೆ. ಹಾಗಾದರೆ ಆಲ್ಫಾ ಕಂಡುಹಿಡಿಯೋಣ. ನೋಡಿ ವಿದ್ಯಾರ್ಥಿಗಳೇ, ನಿಮಗೊಂದು ಫಾರ್ಮುಲಾ ಗೊತ್ತಿದೆ. v² = u² + 2as ಅಂತ. ಇದನ್ನು ಈಕ್ವೇಷನ್ಸ್ ಆಫ್ ಮೋಷನ್ಸಲ್ಲಿ ಕಲ್ತಿರ್ತೀವಿ. ಇದೇ ಬೇಸಿಸ್ ಮೇಲೆ ಒಮೆಗಾ 2² = ಒಮೆಗಾ 1² + 2α ಅಂತ ಬರಿಬಹುದಲ್ವಾ? ಎಸ್. ಅಲ್ಲಿಗೆ ಒಮೆಗಾ 2² = 0 + 2α. ವೆಲ್, ಐ ಕಂಟಿನ್ಯೂ ದ ರಿಮೈನಿಂಗ್ ಪಾರ್ಟ್ ಹಿಯರ್. ನನಗೆ ಆಲ್ಫಾ ಮಾತ್ರ ಬೇಕು. ದಟ್ ಈಸ್ ಒಮೆಗಾ 2² / 2θ. ಸೊ ಆಲ್ಫಾ = ಒಮೆಗಾ 2 ಬಂದು 3.454² / 2 × ಥೀಟಾ ಈಸ್ 15.7. ಸಿಂಪ್ಲಿಫೈ ಮಾಡಿ. ಸೊ 3.454² / 2 × 15.7. ಆನ್ಸರ್ ಬಂದು 0.38. ಆಲ್ಫಾ = 0.38 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ವಿದ್ಯಾರ್ಥಿಗಳಲ್ಲಿ ನೀವು ಗಮನಿಸಬೇಕಾಗಿರೋದೇನು? ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್, ಫೈನಲ್ ಆಂಗ್ಯುಲರ್ ಸ್ಪೀಡ್, ಡಿಸ್ಟೆನ್ಸ್ ಕವರ್ಡ್. ಇಲ್ಲಿ ಡಿಸ್ಟೆನ್ಸ್ ಕವರ್ಡ್ ಅಂತ ಹೇಳಂಗಿಲ್ಲ, ಆಂಗಲ್ ಕವರ್ಡ್. ಒಂದು ರೊಟೇಷನ್ಗೆ ಆ್ಯಂಗಲ್ ಕವರ್ಡು 2π, ಎರಡು ರೊಟೇಷನ್ಗೆ ಆ್ಯಂಗಲ್ ಕವರ್ಡು 4π, ಆ ಥರ n ರೊಟೇಷನ್ಸ್ಗೆ ಆ್ಯಂಗಲ್ ಕವರ್ಡು n × 2π. ಆ ಕಾನ್ಸೆಪ್ಟ್ ಇಲ್ಲಿ ಹೊಸದಾಗಿ ಇಂಟ್ರಡ್ಯೂಸ್ ಆಗಿದೆ. ಈ ಥರ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಕಾನ್ಸೆಪ್ಟು ಹೊಸದಾಗಿ ಇಂಟ್ರಡ್ಯೂಸ್ ಆಗ್ತಾ ಇರುತ್ತೆ. ನೆಕ್ಸ್ಟು ಆ ಕಾನ್ಸೆಪ್ಟ್ ನಮಗೆ ಫೆಮಿಲಿಯರ್ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಆಲ್ಫಾ ಕಂಡುಹಿಡ್ಕೊಂಡೆ. ಆಲ್ಫಾ ಕಂಡುಹಿಡಿಯಲಿಕ್ಕೆ ಈಕ್ವೇಷನ್ಸ್ ಆಫ್ ಮೋಷನನ್ನು ಉಪಯೋಗಿಸ್ಕೊಂಡೆ. ವೆಲ್ ನೋಡಿ, ಇಲ್ಲಿ ಆನ್ಸರ್ ಬರ್ತಿದೆ 0.38 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. Well, now coming to the next question. A drilling machine
ಆಕ್ಸಿಲರೇಟ್ಸ್ ಫ್ರಮ್ ರೆಸ್ಟ್. ರೆಸ್ಟ್ ಅಂತ ಹೇಳಿರೋದ್ರಿಂದ ಐ ಕ್ಯಾನ್ ಕಂಫರ್ಟಬಲಿ ರೈಟ್ ಒಮೆಗಾ 1 ಆಸ್ 0 ರೇಡಿಯನ್ ಪರ್ ಸೆಕೆಂಡ್ ಅಥವಾ ಆರ್ ಪಿ ಎಮ್ ಟು 9000 ಆರ್ ಪಿ ಎಮ್. ಅಂದರೆ ಒಮೆಗಾ 2 ಕೊಟ್ಬಿಟ್ರು 9000 ಆರ್ ಪಿ ಎಮ್. In 2 seconds, that is t equals 2 seconds. What is the angular acceleration? Alpha question mark. ಆಮೇಲೆ how many revolutions are made? n is equal to question mark. ನೋಡಿ, ಇಂದಿನ ಪ್ರಾಬ್ಲಮ್ ಅಲ್ಲಿ n ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈಗ ಆ n ಅನ್ನು ಕೇಳ್ತಾ ಇದ್ದೀನಿ ಅಷ್ಟೇನೆ. ಈ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನು ಕಲ್ತ್ರೋ ಅದನ್ನ ಒಂಚೂರು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಷ್ಟೇನೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾವೇನು ಕಲ್ತ್ವಿ, ಆಲ್ಫಾ ಕಲ್ತ್ವಿ, ಆಮೇಲೆ n ಇಂದ ಥೀಟಾ ಕಲ್ತ್ವಿ, ಆಯ್ತಾ. ಈಗ ಅದನ್ನ ಒಂಚೂರು ಹಿಂದೆ ಮುಂದೆ ಮಾಡಿದ್ದೀನಿ ಅಷ್ಟೇನೆ. ಓಕೆ, ಫಸ್ಟ್ ನಾವೀಗ ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ಒಮೆಗಾ 2 ಆಲ್ಫಾ ಒಮೆಗಾ 2ನ ಆರ್ ಪಿ ಎಮ್ ಇಂದ ಅಂದರೆ ರೊಟೇಷನ್ ಪರ್ ಮಿನಿಟ್ ಇಂದ ರೇಡಿಯನ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ವೆಲ್, ಐ ವಿಲ್ ಡೂ ದಟ್. ಓಕೆ, ಸೊ ಒಮೆಗಾ 2 ಈಸ್ ಈಕ್ವಲ್ ಟು 9000 ಇಂಟು 2 ಪೈ ಡಿವೈಡೆಡ್ ಬೈ 60. ನೋಡಿ, ಇವಾಗ ಇದು ಫಸ್ಟ್ ಪ್ರಾಬ್ಲಮ್ ಮಾಡಿದಾಗ ಇದು ಸ್ವಲ್ಪ ಕಷ್ಟ ಅನ್ಸೋದು, ಇದು ಏನಪ್ಪ ಇದು ಆರ್ ಪಿ ಎಮ್ ಅಂತ. ಇವಾಗ ನಮಗೆ ಫೆಮಿಲಿಯರ್ ಆಗಿ ಹೋಗ್ಬಿಡ್ತು. ಅದನ್ನೇ ನಾನು ಹೇಳೋದು, ರಿಪೀಟ್ ಮಾಡ್ತಾ ಹೋದಾಗ ಥಿಂಗ್ಸ್ ಬಿಕಮ್ ವೆರಿ ಫೆಮಿಲಿಯರ್ ಟು ಅಸ್. ಸೊ ಹಾಗೆ ಈಗ ಮುಂದೆ ಹೋಗೋಣ. 0 0 ಕ್ಯಾನ್ಸಲ್ ಆಯಿತು. ಎಷ್ಟು ಬರುತ್ತೆ ನೋಡಬೇಡ. 900 ಇಂಟು 2 ಇಂಟು 3.14 ಡಿವೈಡೆಡ್ ಬೈ 6. ಇಟ್ ಈಸ್ 942 ಬಂತು. ಸೊ ಒಮೆಗಾ 2 ಸಿಕ್ತು ರೇಡಿಯನ್ ಪರ್ ಸೆಕೆಂಡಿನಲ್ಲಿ. ಓಕೆ, ಆಲ್ಫಾಗೆ ಬರೋಣ. ಎರಡನೇ ಸ್ಟೆಪ್, ಇದು ಫಸ್ಟ್ ಸ್ಟೆಪ್ ಅಂತ ಕರ್ಕೊಂಡ್ರೆ ಇದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಒಮೆಗಾ 2 ಮೈನಸ್ ಒಮೆಗಾ 1 ಡಿವೈಡೆಡ್ ಬೈ ಟಿ, ದಟ್ ಈಸ್ 942 ಮೈನಸ್ 0 ಡಿವೈಡೆಡ್ ಬೈ 2, ದಟ್ ಈಸ್ 942 ಬೈ 2. 942 divided by 2 is equal to 471 radian per second square. ಓಕೆ, ಇದು ಆಲ್ಫಾ ಕ್ಯಾಲ್ಕುಲೇಷನ್. ಸರಿ, ಆಲ್ಫಾ ಬಂತು. ಈಗ ನಮಗೆ ನಂಬರ್ ಆಫ್ ರೊಟೇಷನ್ಸ್ ಬರಬೇಕು. ನೋಡಿ, ನಾನು ಆಗಲೇ ಹೇಳಿದೆ ಒಂದು ರೊಟೇಷನ್ಗೆ 2 ಪೈ, ಥೀಟಾಗೂ ಎನ್ಗೂ ಕನೆಕ್ಷನ್ ಇದೆ ಅನ್ನಂಗೆ ಆಯ್ತಲ್ವಾ. ಎನ್ ರೊಟೇಷನ್ಸ್ಗೆ ಎನ್ ಇಂಟು 2 ಪೈ. ಸೊ ನಾನಿವಾಗ ಥೀಟಾನ ಫಸ್ಟ್ ಕಂಡುಹಿಡ್ಕೊಂಡ್ಬಿಟ್ರೆ ಈಸಿಲಿ ಐ ಕ್ಯಾನ್ ಫೈಂಡ್ ಔಟ್ ಎನ್. ಸೊ ಹಾಗಾದರೆ ಇವಾಗ ನೆಕ್ಸ್ಟ್ ಟಾಸ್ಕ್ ಏನು ಹೇಳಿ, ಟು ಫೈಂಡ್ ಥೀಟಾ. ಹೆಂಗೆ ಥೀಟಾ ಕಂಡುಹಿಡಿಯೋದು? ಎಸ್, ಯು ಆರ್ ಕರೆಕ್ಟ್. S is equal to ut plus half at square formula. That becomes theta is equal to omega 1t plus half alpha t square ಅಷ್ಟೇನೆ. ಸೊ ಅಲ್ಲಿಗೆ theta is equal to 0 plus half ಆಲ್ಫಾಗೆ 471 ಇಂಟು ಟಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಗೊತ್ತಾಯ್ತಲ್ವಾ? ಸೊ ಈಗ ಸಿಂಪ್ಲಿಫೈ ಮಾಡಿ, 1 2 ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 471 ಇಂಟು 2 ದಟ್ ಈಸ್ ಈಕ್ವಲ್ ಟು 942 ರೇಡಿಯನ್ ಆಯಿತು ಥೀಟಾ. 942 ರೇಡಿಯನ್ ಅಷ್ಟು ತಿರುಗಿದೆ. ಆದರೆ ಒಂದು ರೊಟೇಷನ್ಗೆ ಬರೀ 2 ಪೈ ರೇಡಿಯನ್. ಹಾಗಾದ್ರೆ ಎಷ್ಟು ರೊಟೇಷನ್ಸ್ ಆಗುತ್ತೆ ನೋಡೋಣ. ಸೊ ಮುಂದಕ್ಕೆ ಹೋಗ್ತೀನಿ. ವಿ ನೋ ದ್ಯಾಟ್ ಎನ್ ಇಂಟು 2 ಪೈ ಅಂದರೆ ಒಂದು ರೊಟೇಷನ್ ಈಸ್ ಈಕ್ವಲ್ ಟು ಥೀಟಾ. ಇದೇ ಫಾರ್ಮುಲಾ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಹೆಂಗೆ ಸರ್? ಈಗ ಒಂದು ರೊಟೇಷನ್ ಅಂದರೆ 360 ಡಿಗ್ರಿ ಅಂದರೆ 2 ಪೈ. 2 ರೊಟೇಷನ್ಸ್ ಅಂದರೆ 2 ಇಂಟು 2 ಪೈ. 3 ರೊಟೇಷನ್ಸ್ ಅಂದರೆ 3 ಇಂಟು 2 ಪೈ, ದಟ್ ಈಸ್ ಥೀಟಾ. ಎನ್ ರೊಟೇಷನ್ಸ್ ಅಂದರೆ ಎನ್ ಇಂಟು 2 ಪೈ, ದಟ್ ಈಸ್ ಥೀಟಾ. ಸೊ ಎನ್ ಇಂಟು 2 ಪೈ ಥೀಟಾ ಆಗಿರೋದ್ರಿಂದ ಎನ್ ಇಸ್ ಈಕ್ವಲ್ ಟು, okay, so where is the cursor? Yes, n is equal to theta divided by 2 pi, that is 942 divided by 2 into 3.14. So n is equal to, simplify ಮಾಡಿ, 942 divided by 2 into 3.14, it comes out to be 150. ಅಂದರೆ ಆ ವೀಲು 150 ಸರ್ತಿ ತಿರುಗುತ್ತಂತೆ 2 ಸೆಕೆಂಡಲ್ಲಿ. ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. ಸೊ 1 ಸೆಕೆಂಡಿಗೆ ಎಷ್ಟೋ ಒಂದು ರೊಟೇಷನ್ಸ್ ಆಗುತ್ತೆ ಅಂದರೆ 2 ಸೆಕೆಂಡಿಗೆ 150 ರೊಟೇಷನ್ಸ್ ಆಗಿದೆ ಅಂತ ಗೊತ್ತಾಯಿತು. ಸೊ ನೋಡಿ, ಇಲ್ಲಿ ನಾನು ಏನು ಮಾಡಿದೆ, ಫಸ್ಟ್ ಆಲ್ಫಾ ಕಂಡುಹಿಡ್ಕೊಂಡೆ, ಆಮೇಲೆ ಥೀಟಾ ಕಂಡುಹಿಡ್ಕೊಂಡೆ, ಥೀಟಾಯಿಂದ ನಂಬರ್ ಆಫ್ ರೊಟೇಷನ್ಸನ್ನು ಮಾಡಿದೆ, ಆಯಿತಾ. ಸೊ ಆನ್ಸರ್ ಬಂದಿದೆ 150. ಓಕೆ, ನೋಡಿ, ಇದೇ ಥರದ ಕ್ವಶನ್ ನಿಮ್ಮ ಮಾಡೆಲ್ ಪೇಪರ್ನಲ್ಲಿದೆ. ಇಲ್ಲಿ ಬರ್ತಾ ಇದೆ, ಆಂಗ್ಯುಲರ್ ಸ್ಪೀಡ್ ಆಫ್ ದ ವೀಲ್ ಇನ್ಕ್ರೀಸಸ್ ಫ್ರಮ್ 120 RPM ಟು 1200 to 3120 RPM in 16 seconds.
Okay, what is the angular acceleration and how many revolutions it makes ಅಂತ ಸೇಮ್ ಟು ಸೇಮ್ ಪ್ರಾಬ್ಲಮ್. ಸೊ ಅಲ್ಲಿಗೂ ಇಲ್ಲಿಗೆ ವ್ಯತ್ಯಾಸ ಏನಪ್ಪ ಅಂದರೆ ಒಮೆಗಾ 1 0 ಇತ್ತು, ಇಲ್ಲಿ ಒಮೆಗಾ 1 ಕೊಟ್ಟಿದ್ದಾರೆ. ಒಮೆಗಾ 1200 ಇಂಟು 2π ಡಿವೈಡೆಡ್ ಬೈ 60 ಅಲ್ಲಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀವಿ. 0 0 6 1s 6 20s, ಸೊ ದಟ್ ಈಸ್ ಈಕ್ವಲ್ ಟು 40π. ಒಮೆಗಾ 2 ಮಾಡ್ಕೊಡ್ತೀನಿ. 3120 ಇಂಟು 2π ಡಿವೈಡೆಡ್ ಬೈ 60 ಇದೆಷ್ಟು ಬರುತ್ತೆ ಚೆಕ್ ಮಾಡಿಬಿಡ್ತೀನಿ, ಜಸ್ಟ್ 1 ಮಿನಿಟ್. 3120 ಡಿವೈಡೆಡ್ ಬೈ 60 is equal to 52 into 2 104. Okay, 104 ಪೈ ಆಯಿತು ಒಮೆಗಾ 2. ಹಾಗಾದರೆ ಆಲ್ಫಾ ಎಷ್ಟು? ಇಟ್ ಈಸ್ ಒಮೆಗಾ 2 ಮೈನಸ್ ಒಮೆಗಾ 1 ಡಿವೈಡೆಡ್ ಬೈ ಟಿ, ದಟ್ ಈಸ್ 104 ಪೈ ಮೈನಸ್ 40 ಪೈ divided by t is 16. So that is 104 minus 40 is equal to 64 pi divided by 16. 16 ones are 16 fours are, so it is 4 pi. So alpha is equal to 4 pi radian per second square. ನೋಡಿ ಇಲ್ಲಿ ನಾನು ಪೈನ 3.14 ಹಾಕಲೇ ಇಲ್ಲ ಸರ್. ಏನು ಸರ್ ಇದು ಹಾಕಬೇಕಾ ಹಾಕಬಾರ್ದ ಕರೆಕ್ಟಾಗಿ ಹೇಳಿ ಸರ್. ಒಂದ್ಸತಿ ಹಾಕೋದಿಲ್ಲ, ಒಂದ್ಸತಿ ಹಾಕ್ತೀರಾ, ಹೆಂಗೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಇದು ಅಂತ ಅನುಮಾನ ಹುಟ್ಟುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು ಪೈ ವ್ಯಾಲ್ಯೂ ನೀವು ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಪೈನಲ್ಲೇ ಇಡಿ, ಏನು ತೊಂದರೆ ಇಲ್ಲ ಆಯಿತಾ. ಸೊ ಬಟ್ ನಿಮಗೆ ಪೈ ಅನ್ನೋದು ರೇಡಿಯನ್ನಲ್ಲಿದೆ ಅನ್ನೋದು ಗೊತ್ತಿರಬೇಕು. ಅಂದರೆ ಯೂನಿಟ್ ಬರಿಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಡಿಗ್ರಿ ಬರಿಬಾರ್ದು. 3.14 ತೊಗೊಂಡ್ರು ಅಷ್ಟೇ, ಅಥವಾ ಪೈ ಅಂತ ಹಾಗೆ ಇಟ್ಟರು ಅಷ್ಟೇ, ಯೂನಿಟನ್ನು ಮಾತ್ರ ನೀವು ರೇಡಿಯನ್ನಲ್ಲೇ ಮೆನ್ಷನ್ ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಆದರೆ ರೇಡಿಯನ್ ಬರೀರಿ, ವೆಲಾಸಿಟಿ ಆದರೆ ರೇಡಿಯನ್ ಪರ್ ಸೆಕೆಂಡ್ ಬರೀರಿ, ಆಕ್ಸಲರೇಷನ್ ಆದರೆ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೀರಿ. ಓಕೆ, ಈಗ ಎನ್ ಅನ್ನು ಕಂಡುಹಿಡಿಯೋಣ. ಸೊ ಎನ್ ಅನ್ನು ನೀವು ಮಾಡ್ತೀರಾ ನೋಡೋಣ, ಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿ ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡಿ, ಹೆಂಗೆ ಟ್ರೈ ಮಾಡಬೇಕು? ಥೀಟಾ ಈಸ್ ಈಕ್ವಲ್ ಟು ಒಮೆಗಾ 1t ಪ್ಲಸ್ ಹಾಫ್ ಆಲ್ಫಾ ಟಿ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು ಒಮೆಗಾ 1 ಈಸ್ 40 ಪೈ ಇಂಟು ಟೈಮ್ ಬಂದು 16 ಪ್ಲಸ್ 1/2 ಆಲ್ಫಾ ಬಂದು 4 ಪೈ, ಟಿ ಬಂದು 16 ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿ 40 ಇಂಟು 16 ಕಮ್ಸ್ ಔಟ್ ಬಿ 640. ಓಕೆ, 640 ಪೈ ಪ್ಲಸ್ ಇದು 2 2s ಹೋಯಿತು 16 ಸ್ಕ್ವೇರ್. 16 ಇಂಟು 16 into 2, that is 512. Okay, so 512 ಪೈ ಆಯಿತು. ಸೊ 512 ಪೈಗೆ 640 ಸೇರಿಸಿದರೆ 1152 ಪೈ ಆಯಿತು. ದಿಸ್ ಈಸ್ ಥೀಟಾ. ಆಮೇಲೆ ಗೊತ್ತು ನಮಗೆ ಥೀಟಾ ಇಸ್ ನಥಿಂಗ್ ಬಟ್ n ಇಂಟು 2 ಪೈ ಅಂತ. ನೋಡಿ ಇಲ್ಲೂ ಕೂಡ ನಾನು ಪೈಯನ್ನೇ ರಿಟೈನ್ ಮಾಡಿಕೊಂಡೆ. ಗೊತ್ತಾಗ್ತಾ ಇದೆಯಾ? ಸರಿ ಸರ್, ಪೈ ಆ್ಯಂಡ್ ಪೈ ಕ್ಯಾನ್ಸಲ್ ಮಾಡಿ ಸರ್. ಹಾಗಾದರೆ ಎನ್ ಎಷ್ಟಾಗುತ್ತಪ್ಪ? 1152 ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ 2 ಮಾಡಿದರೆ ಇಟ್ ಕಮ್ಸ್ ಟು 576 ರೊಟೇಷನ್ಸನ್ನು 576 ರೊಟೇಷನ್ಸನ್ನು ಮಾಡುತ್ತೆ. ಸೊ ಆನ್ಸರ್ ಈಸ್ 576. ಸೊ ಇಲ್ಲಿ ಬಂದಿದೆ ನೋಡಿ ಆನ್ಸರ್ ಬರೆದಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಡೀಟೇಲ್ ಆಗಿ ತೋರಿಸಿದ್ದೀನಿ ನಾನು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ದೀನಿ. ಇದೇ ಪ್ರಾಬ್ಲಮನ್ನು ಡೀಟೇಲ್ ಕ್ಯಾಲ್ಕುಲೇಷನ್ ಸ್ಟೆಪ್ಸನ್ನು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಫಸ್ಟು ನಾನೇನು ಮಾಡಿದೆ, ಒಮೆಗಾಸನ್ನು ಕನ್ವರ್ಟ್ ಮಾಡ್ಕೊಂಡೆ 40 ಮತ್ತು 104. ಅದಾದಮೇಲೆ ಆಲ್ಫಾ ಕಂಡಿಡಿದೆ. ಇದನ್ನೇ ತಾನು ನಾನು ಪ್ರೀವಿಯಸ್ ಮಾಡಿದ್ದು. ಆಲ್ಫಾ ಬಂತು, ಆಮೇಲೆ ಥೀಟಾ ಬಂತು 1152, ಆಮೇಲೆ ಎನ್ ನೋಡಿ 576 ಬಂತು. ಸೊ ಇದು ಆ್ಯಂಗ್ಯುಲರ್ ಆಕ್ಸಿಲರೇಷನ್ನು, ಆ್ಯಂಗ್ಯುಲರ್ ವೆಲಾಸಿಟಿ, ನಂಬರ್ ಆಫ್ ರೊಟೇಷನ್ಸ್ಗೆ ಸಂಬಂಧಪಟ್ಟಿದ್ದು. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಇದ್ರ ಮೇಲೆ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಮಾಡೋದಿದೆ. ಇದು ನನ್ನ ಫಸ್ಟ್ ಪಾರ್ಟ್. ಆ್ಯಸ್ ಯೂಶುವಲ್ ಐ ವಿಲ್ ಡೂ ಅಬೌಟ್ 3 to 4 ಪರ್ ವಿಡಿಯೋ. ಸೊ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು 4 ಪ್ರಾಬ್ಲಮ್ಸನ್ನು ಬರ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಿ, ಈ ಥರದ ಪ್ರಾಬ್ಲಮ್ಸನ್ನು ಟೆಕ್ಸ್ಟ್ ಬುಕ್ಕಲ್ಲೋ ಅಥವಾ ಯಾವುದಾದ್ರು ಹಳೆ ಕ್ವಶನ್ ಪೇಪರಲ್ಲೋ ಅಥವಾ ನಿಮ್ಮ ಸ್ನೇಹಿತರ ಹತ್ರ ಬೇರೆ ಇನ್ಯಾವುದಾದ್ರು ಮೆಟೀರಿಯಲ್ ಇದ್ದರೆ ಅದರಲ್ಲೋ ಹುಡುಕಿ ಇಷ್ಟೇ ಪ್ರಾಬ್ಲಮ್ಸನ್ನು ಮಾಡಿ. ಈಗ ಏನು ಮಾಡಿದ್ದೀನಲ್ಲ ಇದ್ರ ಮೇಲೆ ಅಷ್ಟೇ ಮಾಡಿ. ಮ್ಯಾಕ್ಸಿಮಮ್ ಟೇಕ್ಸ್ 1 ಅವರ್. 1 ಅವರ್ಗೆ 4 ಪ್ರಾಬ್ಲಮನ್ನು ರಿವೈಸ್ ಮಾಡಿ ಪರ್ಫೆಕ್ಟ್ ಆಗಿಬಿಡ್ಬೋದು. ಇನ್ನು ಉಳಿದಿದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.